18 ವರ್ಷಗಳ ಕನಸು ನನಸಾಗುತ್ತಾ? ಬೆಳಗ್ಗೆಯಿಂದ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ತೆರೆದ ಜೀಪ್ನಲ್ಲಿ ಆರ್ಸಿಬಿ ಬಾವುಟ ರಾರಾಜಿಸಿದೆ. ಆರ್ಸಿಬಿ ಫ್ಲಾಗ್ ಕಟ್ಟಿಕೊಂಡು ಅಭಿಮಾನಿಗಳು ಸಂಭ್ರಮ ಆಚರಿಸ್ತಾ ಇದ್ದಾರೆ. ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ದೇ ಅಂತಾನು ಸೆಲೆಬ್ರೇಷನ್ ಮೂಡಲಿದ್ದಾರೆ. ಯಾಕಂದ್ರೆ ಇವತ್ತು ಆರ್ಸಿಬಿ ಮತ್ತು ಪಂಜಾಬ್ ಫೈನಲ್ ಮ್ಯಾಚ್ ಇದೆ. 7 ಗಂಟೆ ಆರಂಭವಾಗುತ್ತೆ. ಹೀಗಾಗಿ ಆ ಒಂದು ಮ್ಯಾಚ್ಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ವಿಶೇಷ ಪೂಜಾ ಹವನ ಮಾಡಿಸಿದ್ದಾರೆ. ಅದಲ್ಲದೆ ಗ್ರೌಂಡ್ಗಳಲ್ಲಿ ಸೆಲೆಬ್ರೇಷನ್ ಜೋರಾಗಿದೆ. ತೆರೆದ ವಾಹನ ಮುಖಾಂತರವೇ ಈಗಲಿಂದ ಸೆಲೆಬ್ರೇಷನ್ ಮೂಡಲು ಅಭಿಮಾನಿಗಳಿದ್ದಾರೆ. ನೋಡ್ತಾ ಇರಬಹುದು, ಇದೀಗ ತೆರೆದ ವಾಹನ ಮುಖಾಂತರ ಇಲ್ಲಿನ ಅಭಿಮಾನಿಗಳ ಬಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ವಿಜಯನಗರ ಸುತ್ತಮುತ್ತ. ಯಾಕಂದ್ರೆ ಈ ಬಾರಿ ಕಪ್ ನಮ್ದೇ. ಯಾಕಂದ್ರೆ 18 ವರ್ಷದ ಕನಸು ಇನ್ನೂ ನೆನಸಾಗಿಲ್ಲ. ಹೀಗಾಗಿ ಈ ಬಾರಿ ಕಪ್ ಗೆಲ್ಲೇಬೇಕು. ಯಾಕಂದ್ರೆ ಈ ಬಾರಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಮತ್ತು IPL ಸೀಸನ್ 18. ಹೀಗಾಗಿ ಕಪ್ ಗೆಲ್ಲುತ್ತೆ ಅನ್ನೋ ಕಡೆ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದು ಅವರ ಆಸೆ. ಯಾಕಂದ್ರೆ ಸುಮಾರು 18 ವರ್ಷದಿಂದ ಕಪ್ ಗೆದ್ದಿಲ್ಲ. ಫೈನಲ್ಗೆ ಹೋಗ್ತಾರೆ, ಸೋಲ್ತಾರೆ. ಯಾಕಂದ್ರೆ 3 ಬಾರಿ ಫೈನಲ್ಗೆ ಹೋಗಿದ್ದಾರೆ, ಆದ್ರೂ ಗೆದ್ದಿಲ್ಲ. ಹಲವು ಮ್ಯಾಚ್ಗಳು ಆಡಿದ್ದಾರೆ, ಅಲ್ಲಿ ಸಹ ಗೆದ್ದಿಲ್ಲ. ಹೀಗಾಗಿ ಈ ಬಾರಿ ಕಪ್ ಗೆಲ್ಲೇಬೇಕು ಅಂತೇನ RCBಗಳು ಸೆಲೆಬ್ರೇಷನ್ ಮಾಡಲಿದ್ದಾರೆ. ಯಾಕಂದ್ರೆ ಕಪ್ ನಮ್ದಾಗಿದೆ ಅಂತ ಒಂದ್ ಕಡೆ ಸೆಲೆಬ್ರೇಷನ್ ಬೆಳಗ್ಗೆಯಿಂದ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ, ಅಭಿಮಾನಿಗಳಿದ್ದಾರೆ. ಸರ್ ಹೇಳಿ, ಈ ಬಾರಿ ಕಪ್ ನಮ್ದೇನಾ ಹೇಗೆ ಅಂತ? ಖಂಡಿತವಾಗ್ಲೂ ಈ ಸಲ ನಮ್ದೇ ಕಪ್ಪು ಸರ್. ಏನ್ ಹೇಳ್ತೀರ ಅಂತ? ಇವತ್ತು ಯಾರು ಆಡಬಹುದು ಅಂತ? ಇವತ್ತು ಕೊಹ್ಲಿ 100% 100 ಹೊಡೆದೇ ಹೊಡಿತಾರೆ. RCB ಕಪ್ ಹಾಗೆ ಆಗುತ್ತೆ. ಯಾಕೆಂದ್ರೆ ಆವಿನ ವೇಷ 12 ವರ್ಷ, ನಮ್ಮ ರೋಷ 18 ವರ್ಷ. ಸೊ ಹಾಗೆ RCBಗೆ ವಿಕೆ, ನಮ್ ಗೋವಿಂದರಾಜನಗರಕ್ಕೆ PK. ಜೈ RCB. ಏನ್ ಹೇಳ್ತೀರಾ ಸರ್? ಈ ಸರಿ ಕಪ್ ಹೊಡೆದೇ ಹೊಡಿತಾರೆ. 9 ವರ್ಷ ಆದ್ಮೇಲೆ RCB ಫೈನಲ್ ಬಂದಿದ್ದಾರೆ. ಈ ಸರಿ ಕಪ್ ಹೊಡಿಲೇಬೇಕು, ಹೊಡೆದೇ ಹೊಡಿತಾರೆ. ಯಾರು ಆಡ್ಬೋದು ಇವತ್ತ? ಕೊಹ್ಲಿ ಹೊಡೆದೇ ಹೊಡಿತಾರೆ ಸರ್. ಸೆಂಚುರಿ ಕೊಹ್ಲಿ ಹೊಡೆದೇ ಹೊಡಿತಾರೆ. ಅವ್ರ ಜೊತೆ ಅಸಾಲ್ಟು ಆಡ್ತಾರೆ. ಇನ್ನೂ ಅಭಿಮಾನಿಗಳಿದ್ರೆ ಮಾತಾಡಿಸ್ತೀನಿ. ಮೇಡಮ್ ಹೇಳಿ, ಈ ಬಾರಿ ಕಪ್ ನಮ್ದೇನಾ? ಸೆಲೆಬ್ರೇಷನ್ ಮಾಡಲಿದ್ದೀರಾ? ಬೆಳಗ್ಗೆ ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಈಗಲೇ ಸೆಲೆಬ್ರೇಷನ್ ಜೋರಾಗಿದೆ. ಅಭಿಮಾನಿಗಳಲ್ವಾ, ಯಾವತ್ತಿದ್ರು RCBಗೆ ಡಯಟ್ ಫ್ಯಾನ್ಸ್ಗಳು. ಸೊ RCB ಯಾವಾಗ್ಲೂ ವಿನ್ ಆಗಲಿ ಅಂತ ಕೇಳ್ಕೊತೀವಿ. ಮೇಡಮ್, ಈ ಒಂದು ಮ್ಯಾಚ್ ಅಲ್ಲಿ ಯಾರು ಆಡಬಹುದು? ಯಾರ ಮೇಲೆ ನಿರೀಕ್ಷೆ ಇದೆ? ಯಾರಾದ್ರೂ ಆಡ್ಲಿ, RCB ವಿನ್ ಆಗ್ಬೇಕಷ್ಟೇ. ಆಗುತ್ತೆ. ಈ ಬಾರಿ ಕಪ್ ನಮ್ದೇ, ಪಕ್ಕ ನಮ್ದು. 18 ವರ್ಷಗಳ ಕನಸು ಇನ್ನೂ ನೆನಸಾಗಿಲ್ಲ. ಈ ಬಾರಿ ಹಾಗೆ ಆಗತ್ತನ? ವರ್ಷ ಹಾಗೆ ಆಗುತ್ತೆ. 25 ನಮ್ಗೆ ಈ ಸಲ ತುಂಬಾ ಲಕ್ ಅಂತ ಹೇಳ್ಬೋದು. ಅದು ಒಳ್ಳೇದಾಗುತ್ತೆ. ನೀವು ಬೆಳಗಿಂದ ಸೆಲೆಬ್ರೇಷನ್ ಮಾಡಲಿದ್ರ? ತೆರೆದ ವಾಹನ ಮುಖಾಂತರ RCB ಫ್ಲಾಗ್, ಕನ್ನಡ ಫ್ಲಾಗ್ ಕಟ್ಟಿಕೊಂಡು, ಅಂದ್ರೆ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಿದ್ರ. ಹೇಗೆ ಅನ್ಸುತ್ತೆ ಮೇಡಮ್ ಈ ಒಂದು ಜೋಶ್ ಅಂತ? ಈ ಒಂದು ಜೋಶಿ ಈಗ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ ಅಷ್ಟು. ನಿಮ್ಗೆ ಯಾರಿಷ್ಟ ಮೇಡಮ್? RCB ಅಲ್ಲಿ ಯಾರಿಷ್ಟ ಅಂತ? ಕೊಹ್ಲಿ. ಆಡ್ತಾರೆ ಕೊಹ್ಲಿ ಅವರು? ಆಡ್ತಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್, ಎಷ್ಟು ಹೊಡಿಬಹುದು RCB ಫಸ್ಟ್ ಬ್ಯಾಟಿಂಗ್ ಆದ್ರಂತ? ಅದು ನಮ್ ಎಕ್ಸ್ಪೆಕ್ಟೇಷನ್ ಹೇಳೋಕ್ಕಾಗಲ್ಲ. ಏನಿದ್ರು ಲೈಕ್ ಅವ್ರ ಮೇಲೆ ಡಿಪೆಂಡ್ ಇದೆ. ನಾವು ಏನೇ ಇದ್ರೂ ಸಪೋರ್ಟ್ ಮಾಡೋದಷ್ಟೇ. ಎಸ್, ಇದಿಷ್ಟು ಅಭಿಮಾನಿಗಳ ಮಾತಾಗಿತ್ತು. ಅಂದ್ರೆ ಈ ಒಂದು ವಾಹನ ಮುಖಾಂತರ ಹಲವು ಕಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಾವು ಅಂದ್ರೆ RCB ಅಂತ ಕೂಗ್ತಿದ್ದಾರೆ. ಯಾಕಂದ್ರೆ ಕಪ್ ನಮ್ದೇ ಆಗುತ್ತಂತೇನು ಅಭಿಮಾನಿಗಳು ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಕಪ್ ನಮ್ದು ಹಾಗೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಾವ ರೀತಿ ಕ್ರೇಜ್ ಮನೆ ಮಾಡಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ರಾಜ್ಯದಾದ್ಯಂತ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇರುವಂತದ್ದು. RCB ಇವತ್ತು ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆ 7:00 ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ. ಈ ಮ್ಯಾಚ್ ಬ್ಯಾಟಿಂಗ್ ಸ್ನೇಹಿ ಪಿಚ್. ಅಂದ್ರೆ ಆ ಪಿಚ್ ಬಗ್ಗೆ ಹೇಳೋದಾದ್ರೆ, ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ಬ್ಯಾಟಿಂಗ್ ಸ್ನೇಹಿ ಪಿಚ್. ಈಗಾಗಲೇ ಇಲ್ಲಿ ಒಂದು 8 ಮ್ಯಾಚ್ ಅಲ್ಲಿ 200+ ಸ್ಕೋರ್ ಆಗಿದೆ. ಸೊ ಇವತ್ತು RCB ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡು 200+ ಸ್ಕೋರ್ ಅನ್ನ ಕೊಟ್ಟು ಬಿಟ್ರೆ ಚೇಸಿಂಗ್ ಮಾಡೋರಿಗೆ ಕಷ್ಟ ಆಗಬಹುದು ಅನ್ನೋಂತ ಲೆಕ್ಕಾಚಾರ ಇದೆ. ಸೊ ನೋಡೋಣ ಯಾವ ರೀತಿಯ ಲೆಕ್ಕಾಚಾರ. ಕ್ರಿಕೆಟ್ ಇಸ್ ಅನ್ಸರ್ಟನಿಟಿ ಗೇಮ್. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ. ಸೊ ಸದ್ಯ RCB ಹುಡುಗರ ಮೇಲಂತೂ ಸಿಕ್ಕಾಪಟ್ಟೆ ವಿಶ್ವಾಸ ಇದೆ. ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ, ಅದಕ್ಕೆ ತಕ್ಕನಾದಂತಹ ತಯಾರಿ ಕೂಡ ನಡೆದಿದೆ. ಬರೋಬ್ಬರಿ 9 ವರ್ಷಗಳ ನಂತರ ಇದು 4ನೇ ಸಾರಿ ಫೈನಲ್ಗೆ ಏರ್ತಾ ಇರೋದು RCB. ಈ ಸಾರಿ ಆದರೂ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇಡೀ ರಾಜ್ಯದಲ್ಲಿ ಮನೆ ಮಾಡಿ.
ವರ್ಷಗಳ ಕನಸು ನನಸಾಗುತ್ತಾ? ಬೆಳಗ್ಗೆಯಿಂದ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ತೆರೆದ ಜೀಪ್ನಲ್ಲಿ ಆರ್ಸಿಬಿ ಬಾವುಟ ರಾರಾಜಿಸಿದೆ. ಆರ್ಸಿಬಿ ಫ್ಲಾಗ್ ಕಟ್ಟಿಕೊಂಡು ಅಭಿಮಾನಿಗಳು ಸಂಭ್ರಮ ಆಚರಿಸ್ತಾ ಇದ್ದಾರೆ. ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ದೇ ಅಂತಾನು ಸೆಲೆಬ್ರೇಷನ್ ಮೂಡಲಿದ್ದಾರೆ. ಯಾಕಂದ್ರೆ ಇವತ್ತು ಆರ್ಸಿಬಿ ಮತ್ತು ಪಂಜಾಬ್ ಫೈನಲ್ ಮ್ಯಾಚ್ ಇದೆ. 7 ಗಂಟೆ ಆರಂಭವಾಗುತ್ತೆ. ಹೀಗಾಗಿ ಆ ಒಂದು ಮ್ಯಾಚ್ಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ವಿಶೇಷ ಪೂಜಾ ಹವನ ಮಾಡಿಸಿದ್ದಾರೆ. ಅದಲ್ಲದೆ ಗ್ರೌಂಡ್ಗಳಲ್ಲಿ ಸೆಲೆಬ್ರೇಷನ್ ಜೋರಾಗಿದೆ. ತೆರೆದ ವಾಹನ ಮುಖಾಂತರವೇ ಈಗಲಿಂದ ಸೆಲೆಬ್ರೇಷನ್ ಮೂಡಲೇ ಅಭಿಮಾನಿಗಳಿದ್ದಾರೆ. ನೋಡ್ತಾ ಇರಬಹುದು, ಇದೀಗ ತೆರೆದ ವಾಹನ ಮುಖಾಂತರ ಇಲ್ಲಿನ ಅಭಿಮಾನಿಗಳು ಬಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ವಿಜಯನಗರ ಸುತ್ತಮುತ್ತ. ಯಾಕಂದ್ರೆ ಈ ಬಾರಿ ಕಪ್ ನಮ್ದೇ. ಯಾಕಂದ್ರೆ 18 ವರ್ಷದ ಕನಸು ಇನ್ನೂ ನೆನಸಾಗಿಲ್ಲ. ಹೀಗಾಗಿ ಈ ಬಾರಿ ಕಪ್ ಗೆಲ್ಲೇಬೇಕು. ಯಾಕಂದ್ರೆ ಈ ಬಾರಿ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18 ಮತ್ತು IPL ಸೀಸನ್ 18. ಹೀಗಾಗಿ ಕಪ್ ಗೆಲ್ಲುತ್ತೆ ಅನ್ನೋ ಕಡೆ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದು ಅವರ ಆಸೆ. ಯಾಕಂದ್ರೆ ಸುಮಾರು 18 ವರ್ಷದಿಂದ ಕಪ್ ಗೆದ್ದಿಲ್ಲ. ಫೈನಲ್ಗೆ ಹೋಗ್ತಾರೆ, ಸೋಲ್ತಾರೆ. ಯಾಕಂದ್ರೆ 3 ಬಾರಿ ಫೈನಲ್ಗೆ ಹೋಗಿದ್ದಾರೆ, ಆದ್ರೂ ಗೆದ್ದಿಲ್ಲ. ಹಲವು ಮ್ಯಾಚ್ಗಳು ಆಡಿದ್ದಾರೆ, ಅಲ್ಲಿ ಸಹ ಗೆದ್ದಿಲ್ಲ. ಹೀಗಾಗಿ ಈ ಬಾರಿ ಕಪ್ ಗೆಲ್ಲೇಬೇಕು ಅಂತೇನೆ RCBಗಳು ಸೆಲೆಬ್ರೇಷನ್ ಮಾಡಲಿದ್ದಾರೆ. ಯಾಕಂದ್ರೆ ಕಪ್ಪು ನಮ್ದಾಗಿದೆ ಅಂತ ಒಂದ್ ಕಡೆ ಸೆಲೆಬ್ರೇಷನ್ ಬೆಳಗ್ಗೆಯಿಂದ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ, ಅಭಿಮಾನಿಗಳಿದ್ದಾರೆ. ಸರ್ ಹೇಳಿ, ಈ ಬಾರಿ ಕಪ್ ನಮ್ದೇನಾ ಹೇಗೆ ಅಂತ? ಖಂಡಿತವಾಗ್ಲೂ ಈ ಸಲ ನಮ್ದೇ ಕಪ್ಪು ಸರ್. ಏನ್ ಹೇಳ್ತೀರ ಅಂತ? ಇವತ್ತು ಯಾರು ಆಡಬಹುದು ಅಂತ? ಇವತ್ತು ಕೊಹ್ಲಿ 100% 100 ಹೊಡೆದೇ ಹೊಡಿತಾರೆ. RCB ಕಪ್ ಹಾಗೆ ಆಗುತ್ತೆ. ಯಾಕೆಂದ್ರೆ ಆವಿನ ವೇಷ 12 ವರ್ಷ, ನಮ್ಮ ರೋಷ 18 ವರ್ಷ. ಸೊ ಹಾಗೆ RCBಗೆ ವಿಕೆ, ನಮ್ ಗೋವಿಂದರಾಜ್ನಗರಕ್ಕೆ PK. ಜೈ RCB. ಏನ್ ಹೇಳ್ತೀರಾ? ಈ ಸರಿ ಕಪ್ ಹೊಡೆದೇ ಹೊಡಿತಾರೆ. 9 ವರ್ಷ ಆದ್ಮೇಲೆ RCB ಫೈನಲ್ ಬಂದಿದ್ದಾರೆ. ಈ ಸರಿ ಕಪ್ ಹೊಡಿಲೇಬೇಕು, ಹೊಡೆದೇ ಹೊಡಿತಾರೆ. ಯಾರು ಆಡಬಹುದು ಇವತ್ತ? ಕೊಹ್ಲಿ ಹೊಡೆದೇ ಹೊಡಿತಾರೆ. ಸೆಂಚುರಿಗೆ ಕೊಹ್ಲಿ ಹೊಡೆದೇ ಹೊಡಿತಾರೆ. ಅವ್ರ ಜೊತೆ ಸಾಲ್ಟು ಆಡೇ ಆಡ್ತಾರೆ. ಇನ್ನೂ ಅಭಿಮಾನಿಗಳಿದ್ರೆ ಮಾತಾಡಿಸ್ತೀನಿ. ಮೇಡಮ್ ಹೇಳಿ, ಈ ಬಾರಿ ಕಪ್ ನಮ್ದೇನಾ? ಸೆಲೆಬ್ರೇಷನ್ ಮಾಡಲಿದ್ದೀರಾ? ಬೆಳಗ್ಗೆ ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಈಗಲೇ ಸೆಲೆಬ್ರೇಷನ್ ಜೋರಾಗಿದೆ. ಅಭಿಮಾನಿಗಳಲ್ವಾ, ಯಾವತ್ತಿದ್ರು RCBಗೆ ಡಯಟ್ ಫ್ಯಾನ್ಸ್ಗಳು. ಸೊ RCB ಯಾವಾಗ್ಲೂ ವಿನ್ ಆಗ್ಲಿ ಅಂತ ಕೇಳ್ಕೊಡ್ತೀವಿ. ಮೇಡಮ್, ಈ ಒಂದು ಮ್ಯಾಚ್ ಅಲ್ಲಿ ಯಾರು ಆಡಬಹುದು? ಯಾರ ಮೇಲೆ ನಿರೀಕ್ಷೆ ಇದೆ? ಯಾರಾದ್ರೂ ಆಡ್ಲಿ, RCB ವಿನ್ ಆಗ್ಬೇಕಷ್ಟೇ. ಆಗುತ್ತೆ. ಈ ಬಾರಿ ಕಪ್ ನಮ್ದೇ, ಪಕ್ಕ ನಮ್ದು. 18 ವರ್ಷಗಳ ಕನಸು ಇನ್ನೂ ನೆನಸಾಗಿಲ್ಲ. ಈ ಬಾರಿ ಹಾಗೆ ಆಗತ್ತನ? ವರ್ಷ ಹಾಗೆ ಆಗುತ್ತೆ. 25 ನಮ್ಗೆ ಈ ಸಲ ತುಂಬಾ ಲಕ್ ಅಂತ ಹೇಳ್ಬೋದು. ಅದು ಒಳ್ಳೇದಾಗುತ್ತೆ. ನೀವು ಬೆಳಗಿಂದ ಸೆಲೆಬ್ರೇಷನ್ ಮಾಡಲಿದ್ದೀರಾ? ತೆರೆದ ವಾಹನ ಮುಖಾಂತರ RCB ಫ್ಲಾಗ್, ಕನ್ನಡ ಫ್ಲಾಗ್ ಕಟ್ಟಿಕೊಂಡು, ಅಂದ್ರೆ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಿದ್ರ. ಹೇಗೆ ಅನ್ಸುತ್ತೆ ಮೇಡಮ್ ಈ ಒಂದು ಜೋಶ್ ಅಂತ? ಈ ಒಂದು ಜೋಶಿ ಈಗ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ ಅಷ್ಟು. ನಿಮ್ಗೆ ಯಾರಿಷ್ಟ ಮೇಡಮ್? RCB ಅಲ್ಲಿ ಯಾರಿಷ್ಟ ಅಂತ? ಕೊಹ್ಲಿ. ಇವತ್ತು ಆಡ್ತಾರೆ ಕೊಹ್ಲಿ ಅವರು? ಆಡ್ತಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್, ಎಷ್ಟು ಹೊಡಿಬಹುದು RCB ಫಸ್ಟ್ ಬ್ಯಾಟಿಂಗ್ ಆದ್ರಂತ? ಅದು ನಮ್ ಎಕ್ಸ್ಪೆಕ್ಟೇಷನ್ ಹೇಳೋಕ್ಕಾಗಲ್ಲ. ಏನಿದ್ರು ಲೈಕ್ ಅವ್ರ ಮೇಲೆ ಡಿಪೆಂಡ್ ಇದೆ. ನಾವು ಏನೇ ಇದ್ರೂ ಸಪೋರ್ಟ್ ಮಾಡೋದಷ್ಟೇ. ಇದಿಷ್ಟು ಅಭಿಮಾನಿಗಳ ಮಾತಾಗಿತ್ತು. ಅಂದ್ರೆ ಈ ಒಂದು ವಾಹನ ಮುಖಾಂತರ ಹಲವು ಕಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಾವು ಅಂದ್ರೆ RCB ಅಂತ ಕೂಗ್ತಿದ್ದಾರೆ. ಯಾಕಂದ್ರೆ ಕಪ್ ನಮ್ದೇ ಆಗುತ್ತಂತೇನು ಅಭಿಮಾನಿಗಳು ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಕಪ್ ನಮ್ದು ಹಾಗೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ಯಾವ ರೀತಿ ಕ್ರೇಜ್ ಮನೆ ಮಾಡಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ರಾಜ್ಯದಾದ್ಯಂತ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇರುವಂತದ್ದು. RCB ಇವತ್ತು ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆ 7:00 ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ. ಈ ಮ್ಯಾಚ್ ಬ್ಯಾಟಿಂಗ್ ಸ್ನೇಹಿ ಪಿಚ್, ಅಂದ್ರೆ ಆ ಪಿಚ್ ಬಗ್ಗೆ ಹೇಳೋದಾದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ಬ್ಯಾಟಿಂಗ್ ಸ್ನೇಹಿ ಪಿಚ್. ಈಗಾಗಲೇ ಇಲ್ಲಿ ಒಂದು 8 ಮ್ಯಾಚ್ ಅಲ್ಲಿ 200+ ಸ್ಕೋರ್ ಆಗಿದೆ. ಸೊ ಇವತ್ತು RCB ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡು 200+ ಸ್ಕೋರ್ ಅನ್ನ ಕೊಟ್ಟು ಬಿಟ್ರೆ ಚೇಸಿಂಗ್ ಮಾಡೋರಿಗೆ ಕಷ್ಟ ಆಗಬಹುದು ಅನ್ನೋಂಥ ಲೆಕ್ಕಾಚಾರ ಇದೆ. ಸೊ ನೋಡೋಣ ಯಾವ ರೀತಿಯ ಲೆಕ್ಕಾಚಾರ. ಕ್ರಿಕೆಟ್ ಇಸ್ ಅನ್ಸರ್ಟನಿಟಿ ಗೇಮ್. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ. ಸೊ ಸದ್ಯ RCB ಹುಡುಗರ ಮೇಲಂತೂ ಸಿಕ್ಕಾಪಟ್ಟೆ ವಿಶ್ವಾಸ ಇದೆ. ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ, ಅದಕ್ಕೆ ತಕ್ಕನಾದಂತಹ ತಯಾರಿ ಕೂಡ ನಡೆದಿದೆ. ಬರೋಬ್ಬರಿ 9 ವರ್ಷಗಳ ನಂತರ ಇದು 4ನೇ ಸಾರಿ ಫೈನಲ್ಗೆ ಏರ್ತಾ ಇರೋದು RCB. ಈ ಸಾರಿ ಆದರೂ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇಡೀ ರಾಜ್ಯದಲ್ಲಿ ಮನೆ ಮಾಡಿದೆ.